ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಯೂಟ್ಯೂಬ್ ಚಾನಲ್. ಏನ್ ಗೊತ್ತಾ, ಇವತ್ತು ನಮ್ಗೆ ರಜೆ ಇತ್ತು, ಅದಕ್ಕೆ ಹಾಫ್ ಡೇ ಅಲ್ವಾ. ಹಾಫ್ ಡೇ ಇವತ್ತು ಸಂಡೇ ತಾನೇ. ಸಂಡೇ ರಜೆ ಇತ್ತಲ್ಲ, ಅದಕ್ಕೆ ಅಮ್ಮಂಗೆಲ್ಲ ಮನೆ ಕ್ಲೀನ್ ಮಾಡ್ಕೊಡ್ತೀವಿ. ವಾವ್, ಸೂಪರ್, ಥ್ಯಾಂಕ್ ಯು. ಮಗ ಏನೇನ್ ಮಾಡ್ತೀಯ ಇವತ್ತು? ಕಸ ಹೊಡಿಸ್ತೀನಿ, ನೆಲ ಒರೆಸ್ತೀನಿ, ಪಾತ್ರೆ ಬಿಡ್ತೀನಿ, ಮತ್ತೆ ಅಡ್ಗೆನ ಮಾಡ್ಬಿಡು. ಅಡ್ಗೆನ ಮಾಡ್ಬಿಡ್ತೀನಿ. ಮತ್ತೆ ಬರುತ್ತಾ ಮಾಡಕ್ ಅಡ್ಗೆ? ಏನೇನು ಅಡ್ಗೆ ಮಾಡ್ತೀಯ? ನಾನು ರೊಟ್ಟಿ, ಚಟ್ನಿ, ಪಲ್ಯ. ಪಾಪ ಈಗ ನೀನೇ ಮಾಡ್ತಿರೋದಲ್ವಾ, ನಾನು ನಿಂಗೆ ಮಾಡ್ಕೊಡ್ತಾ ಇದ್ದೀನಿ. ಏನ್ ಹೇಳ್ತೀಯ ನೋಡು. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ, ಇಷ್ಟೆಲ್ಲ ಕೆಲಸ ಅಮ್ಮ ಮುಂಜಾ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ. ಬೇಕಾದ್ರೆ ಪಾತ್ರೆ ಇಲ್ಲಿಗೆ ಕೊಟ್ಬಿಟ್ರೆ ಇಲ್ಲೇ ಬಿಡ್ಕೊಂಡು. ಎಲ್ಲಿಗೆ? ಪಾತ್ರೆ ಕೊಟ್ಬಿಡಿ, ಬಾತ್ರೂಮ್. ನಾನು ತಿಂಡಿ ಮಾಡ್ಕೊಡ್ತಾ ಇದ್ದೀನಿ, ಬಂದು ತಿನ್ಬಾ. ತಿಂದಿ ಸುಮ್ನಿರಮ್ಮ, ಪಾತ್ರೆ ಎಲ್ಲೆಲ್ಲ ಐತೆ ಬೆಳ್ಕೊಟ್ಬಿಡು. ನೀನು ಮನೆ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡ್ತೀನಿ ಅಂತಾನೆ ಹೇಳಿದ. ಏನದು ಮಾಡ್ತಿರೋದು ಮತ್ತೆ? ಓದ್ ಆಟ ಆಡ್ತಿರೋದಲ್ವಾ? ಏನ್ ಮಾಡ್ತಿರೋದು? ವಿಕೆಟ್ ತಗೊಂಡು ಸರಿಯಾಗಿ ಹೊಡ್ತಿದ್ದೀನಿ. ಏನ್ ಕದಂಗ್ ಮಾಡೋದು? ಅದು ಧೂಳು ಹೋಗ್ಲಿ ಅಂತ ಕುತ್ಕೊಂಡಿರ್ತಾರಲ್ಲ, ಅದಕ್ಕೆ ಧೂಳು ಹೊಡಿಲಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ತಕ್ಷಣ ಏನೇನೆಲ್ಲ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಸ್ಕೂಲ್ ಇದ್ದಾಗ ಮಾತ್ರ ಬೇಗ ಎದ್ದೊಳಕ್ಕಾಗಲ್ಲ, ಹಿಂಸೆ ಮಾಡಿ ಎಬ್ಬರಿಸ್ಬೇಕಾಗುತ್ತೆ. ಸೊ ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ಯಾರು ಎಬ್ಬರಿಸೋದೇ ಬೇಡ, ಅವರೇ ಎದ್ಬಿಟ್ಟು ಎಲ್ಲ ನಮಗೆ ಮನೆ ಕ್ಲೀನ್ ಮಾಡ್ಕೊಡ್ತೀನಿ, ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಾ ಇದ್ದಾರೆ. ಮಾಡಲಿ ಅದೇನೇನು ಮಾಡ್ತಾರೆ ಅಂತ. ಆದರೆ ನಾನು ಅವನಿಗೋಸ್ಕರ ಇವತ್ತು ಅವ್ನ ಫೇವ್ರೆಟ್ ರೊಟ್ಟಿ ಮತ್ತು ಕಡಲೆಬೀಜ ಚಟ್ನಿ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಯಾವಾಗ ಒಂದ್ಸತಿ ಹಾಕ್ಕೊಡ್ತಿರ್ತೀನಿ, ಬಟ್ ಅದು ತುಂಬ ಹಾರ್ಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ರಜು ಟೈಮಲ್ಲಿ ಜಾಸ್ತಿ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಿಧಾನವಾಗಿ ಸಮಾಧಾನವಾಗಿ ಎಷ್ಟು ಬೇಕಷ್ಟು ಹಾಕಿಸ್ಕೊಂಡು ತಿಂತಾರಲ್ವ. ಸೊ ಹಂಗಾಗಿ ನಾನು ಸಂಡೇ ಟೈಮಲ್ಲಿ ಜಾಸ್ತಿ ಅವನಿಗೆ ಇಷ್ಟ ಇರೋ ತಿಂಡಿಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ನಮ್ಮ ಮನೇಲಿ ಅವ್ನು ಇಷ್ಟಪಟ್ಟಿರೋ ತಿಂಡಿನೇ ಆಗೋದು, ಯಾಕಂದರೆ ನಾವು ಇಷ್ಟಪಟ್ಟಿರೋದು ಅವ್ನು ತಿನ್ನಲ್ಲ, ಅವ್ನು ಇಷ್ಟಪಟ್ಟಿರೋದನ್ನೇ ನಾವು ತಿನ್ನೋದು. ಎಲ್ಲರ ಮನೇಲಿ ಅಷ್ಟೇ ಅಲ್ವಾ, ಮಕ್ಕಳು ಇಷ್ಟಪಟ್ಟಿರೋದನ್ನೇ ಅಪ್ಪ ಅಮ್ಮನೂ ತಿನ್ನಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಒಂಥರ ಖುಷಿ ಇರುತ್ತೆ. ಸೊ ಇಷ್ಟಪಟ್ಟು ತಿಂದು ಹೊಟ್ಟೆ ತುಂಬ ತಿಂದು ಹೋಗ್ತಾರಲ್ಲ, ಅದೇ ಖುಷಿ ನಮಗೆ. ಸೊ ಹಂಗಾಗಿ ಬನ್ನಿ ಇವತ್ತು ರೊಟ್ಟಿ ಮತ್ತು ಕಡಲೆಬೀಜ ಚಟ್ನಿ ಮಾಡೋಣ. ನೋಡಿ, ಇದು ಕಡಲೆಬೀಜ ಚಟ್ನಿ. ಕಡಲೆಬೀಜನ ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಒಂದೇ ಒಂದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಹುಣಸೆಹಣ್ಣು ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಇದು ಚಟ್ನಿ ರೆಡಿಯಾಗಿದೆ. ಇದು ಸ್ವಲ್ಪ ಅಕ್ಕಿ ಹಸಿಟ್ಟು ತೊಗೊಂಡು ಅದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇದನ್ನು ನಿತ್ಕೋಬೇಕು. ಚೆನ್ನಾಗಿ ಮಿದ್ದಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬರೋ ಥರ ಕಲಿಸ್ಕೋಬೇಕು. ಇಷ್ಟಿರಬೇಕು. ಈ ಥರ ರೊಟ್ಟಿ ಹೆಂಚಿದೆ. ಈ ಥರ ರೊಟ್ಟಿ ಹೆಂಚಲ್ಲಿ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು. ಇದನ್ನು ಕಾಯಿಸ್ಕೊಂಡ್ಬಿಟ್ಟು ನಾವು ಹೆಂಗೆ ಬಳಿದ್ರೂ ಬರುತ್ತೆ. ನಮ್ಮ ಕಡೆ ಎಲ್ಲ ಬಳಿಯೋ ರೊಟ್ಟಿ ಮಾಡೋದು ತುಂಬ ಜನ ಗೊತ್ತಿರುತ್ತೆ, ಬಟ್ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ಹೇಳ್ತಾ ಇರೋದಷ್ಟೇ ನಿಮಗೆ. ಇಷ್ಟು ಕ್ಲೀನ್ ಮಾಡ್ತೀವಿ ಮನೇಲಿ ಅಂತ. ಏನಪ್ಪ ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಮನೆ ಕ್ಲೀನ್ ಮಾಡಿದ್ಯಾ. ಬೇಗ ಅಲ್ಲಿಸ್ಕೊಂಬಂದ್ರೆ ನಿನ್ನ ಫೇವ್ರೇಟ್ ಫೇವ್ರೇಟ್ ತಿಂಡಿ ಏನು ಹೇಳು? ಕರೆಕ್ಟಾಗಿ ಹೇಳು. ರೊಟ್ಟಿ, ಚಟ್ನಿ, ಕಡಲೆಬೀಜ ಚಟ್ನಿ. ನಿಂಗೋಸ್ಕರ ಮಾಡ್ತೀನಿ. ಖುಷಿನಾ? ನೀನಾ ಹೋಟ್ಲಿಗೆ ಬಿಡ್ಬೇಕು ಬಿಡವಾ? ಹೋಟ್ಲಿಗೆ ಬಿಡ್ಬೇಕು. ಹೋಟ್ಲು? ಸರಿ ಆಯ್ತು. ಖುಷಿನ ನೀನು ಫೇವ್ರೇಟ್ ಮಾಡ್ಕೊಡ್ತಿರೋದು? ಖುಷಿನಾ? ಖುಷಿ. ನೋಡಿ, ಫುಲ್ಲು ಕಾದ್ಬಿಟ್ಟಿದೆ ಇಂಚು. ಇದ್ರ ಮೇಲೆ ನಾವು ಹೆಂಗ್ ಬೇಕಾದ್ರೂ ಬಳ್ಕೋಬಹುದು. ತಿಂತಾ ಇದ್ದೀರಾ ಸರ್? ಹೆಂಗಿದೆ? ನಿಜ ಹೇಳ್ಬೇಕು. ಏನ? ಅಲ್ಲಿ ಹೋಟ್ಲು ಕಟ್ಸಿದೀನಿ, ಹೋಗಿ ಮಾಡು. ಇಷ್ಟ ಆಯ್ತಾ? ಹೋಗ್ಲಿ.
ಇಷ್ಟ ನಿಂಗೆ? ದೊಡ್ಡದಾಗೂ ಬೆಳಿಬೋದು, ಬಟ್ ಅವನು ಚಿಕ್ಕದು ಕೇಳ್ತಾನೆ ಅಂತೇಳಿ ಚಿಕ್ಕದು ಬೆಳೆದಿರೋದು. ದೊಡ್ಡದು ಫುಲ್ಲು ತುಂಬಾನು ಬೆಳಿತೀನಿ ನಾನು. ಈಗ ಅವನಿಗೆ ಅಂತ ತುಂಬ ಚಿಕ್ಕದು ಮಾಡ್ಕೊತಿದ್ದೀನಿ. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಹಸಿಟ್ಟೊಂದು ಚೆನ್ನಾಗಿ ಮಿತ್ಕೊಂಡು ಹೆಂಗೆ ಚೆನ್ನಾಗಿ ಕಾದಿದ್ರೆ ಹೆಂಗೆ ಬೇಕಾದರೂ ನಿಜವಾಗ್ಲೂ ಹೊಸ್ದಾಗಿ ಟ್ರೈ ಮಾಡ್ತಿರೋರು ಸಹ ನೀಟಾಗಿ ಬೆಳಿಬೋದು. ನೋಡಿ ಇಷ್ಟು ತೆಳ್ಳಗೆ ಬರುತ್ತೆ. ದಪ್ಪ ಬೇಕಾದ್ರೆ ದಪ್ಪಗೆ ಹಾಕೋಬೋದು, ತೆಳ್ಳಗೆ ಹಾಕೋಬೋದು. ಬನ್ನಿ ಇವಾಗ ನೋಡಿ ರೊಟ್ಟಿ ಮತ್ತು ಕಡಲೆಬೀಜ ಚಟ್ನಿ ಇವಾಗ ನಾನು ತಿನ್ನೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅವ್ನಿಗೆ ಆಲ್ರೆಡಿ ಆಗಲೇ ಹಾಕ್ಕೊಟ್ಟಿದ್ದೀನಿ. ರೊಟ್ಟಿ ಅಂತ ಸೂಪರ್ ಆಗಿದೆ. ನೀವು ನೋಡಿ ನಮಗೆ ಚಿಕನ್ ಮಟನ್ ಇವತ್ತು ಮಾಡ್ತೀವಿ. ಎಲ್ಲರಿಗೂ ಬಾಯ್. ಬಾಯ್. ಯಾರಿಗಲ್ಲ ಯಾರಿಗೆಲ್ಲ ಈ ರೊಟ್ಟಿ ವಿಡಿಯೋ ಇಷ್ಟ ಆಯಿತು ಅವರಿಗೆಲ್ಲ ಲೈಕ್ ಮಾಡಿ. ನಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್. ಟಾಟಾ.